ಇವತ್ತು ನಮ್ಮ ಕಾಮಳ್ಳಿ ಗ್ರಾಮದಲ್ಲಿ ಒಂದು ದುಃಖಮಯವಾದ ಪುಣ್ಯ ಕಾರ್ಯಕ್ರಮ. ಅಂಗಡಿ ಸಿದ್ದರಾಜಪ್ಪನವರನ್ನ ಕಳ್ಕೊಂಡಿರ್ತಕ್ಕಂಥ ದುಃಖವಾದ ಸನ್ನಿವೇಶ. ಇವತ್ತು ಅವರ ಶಿವಗಣರಾಧನ ಮಹೋತ್ಸವದ ಅಂಗವಾಗಿ ಗಣ್ಯಾತೀತಿ ಮಹಾಶಯರು ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತಿಲ್ಲಿ ಸೇರಿದ್ದಾರೆ. ಚಂದ್ರಮ್ಮನವರು ತಮ್ಮ ಪತಿಯನ್ನು ಕಳ್ಕೊಂಡಿರ್ತಕ್ಕಂಥ ದುಃಖದಲ್ಲಿ ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ ಮರಿಯಾಲ ಮಠಾಧ್ಯಕ್ಷರಾದ ಮುರುಘರಾಜೇಂದ್ರ ಮಹಾಸಂಸ್ಥಾನ ಪೂಜ್ಯರಾದಂಥ ಷಟ್ಪದಿ ಬ್ರಹ್ಮಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಪಾದಪೂಜೆ ಮತ್ತು ಶ್ರೀ ಬಸವೇಶ್ವರ ಭಜನಾ ಮಂಡಳಿ ಕೊಂತಯ್ಯನಹುಂಡಿ ಇವರಿಂದ ಭಜನಾ ಮೇಳ ಮತ್ತು ಈ ಶುಭರಾತ್ರಿಯಲ್ಲಿ ಧರೆಗದೊಡ್ಡವರ ತವ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿಪೂರ್ವಕವಾದ ಪುಣ್ಯಕತೆ ಈ ಮಹಾನುಭಾವರಿಗೆ ಸಲ್ಲಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕೂಡ ಸೇರಿ ನಮ್ಮ ಕಾಮಳ್ಳಿ ಗ್ರಾಮದಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಅವರ ಆಶೀರ್ವಾದದಿಂದ ದೊರಕಲಿ. ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ಬಸವಣ್ಣನವರ ಕಲ್ಯಾಣ ಪಟ್ಟಣದಲ್ಲಿ 196,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕಿ ಮಹಾಪವಿತ್ರವಾದ ಪುಣ್ಯವನ್ನು ಜಗತ್ತಿಗೆ ಸಾರಿದಂಥ ಅಷ್ಟಾವರಣ ಪಂಚಾಚಾರ ಷಡುಸ್ಥಳಗಳನ್ನು ಜಗತ್ತಿಗೆ ಸಾರಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ವೈಭೋಗವಾಗಿ ಮೆರೆದಂಥ ಈ ಒಂದು ಪುಣ್ಯಕಥೆಯನ್ನೇನು ಪರಂಜ್ಯೋತಿಯವರು ಬರುವಂಥ ಸಂದರ್ಭ ಈ ಕಥೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಜಪ್ಪನವರನ್ನ ಕೊಂಡಾಡುವಂಥ ಈ ಒಂದು ಗೀತೆಯನ್ನು ನಮ್ಮ ಕಾಮಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಹಾಡಿ ಕೇಳಿ ಕೊಂಡಾಡಿ ಅವರಿಗೆ ಭಗವಂತ ಮುಕ್ತಿಯನ್ನು ಕೊಡಲಿ ಅಂತ ಎಲ್ಲ ಭಕ್ತ ಮಂಡಳಿಯವರು ಕೂಡ ಸೇರಿ ಪೂಜೆ ಮಾಡೋಣ. ಪೂಜೆ. ಕಾಮಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದ ನೀವು ಶಿವನ ಪಾದವ ಸೇರಿದಿರ ಅಂಗಡಿ ಸಿದ್ದರಾಜಪ್ಪನವರೇ, ನಿಮಗೆ ಕೋಟಿ ನಮನಗಳು. ಹೆಂಡತಿ ಮಕ್ಕಳೆಲ್ಲರ ಬಿಟ್ಟು ಪರಶಿವನ ಪಾದವ ಸೇರಿದಿರ ಸಿದ್ದರಾಜಪ್ಪನವರೇ, ನಿಮಗೆ ಶರಣು ಶರಣಾರ್ಥಿ ಅಯ್ಯ. ನಿಮಗೆ ಶರಣು ಶರಣಾರ್ಥಿ. ಜನರ ಹೆಗಲಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಸಿದ್ದರಾಜಪ್ಪನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಬುದ್ದಪ್ಪನವರ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಸಿದ್ದರಾಜಪ್ಪನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಸಿದ್ದರಾಜಪ್ಪನವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಸಿದ್ದರಾಜಪ್ಪನವರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲನೆ ಜಾರಿತು ಊರೊಳಗೆ, ಸಿದ್ದರಾಜಪ್ಪನವರೇ ಅಯ್ಯೋ
ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲನೆ ಜಾರಿತು ಊರೊಳಗೆ ಚಂದ್ರಮ್ಮನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ ಚಂದ್ರಮ್ಮನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ ನಾಲ್ಕು ಜನರ ಹೆಗಲಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸುಸರಾಜಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಸುಸರಾಜಪ್ಪನವರ ಮೆರವಣಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚಿಕ್ಕಮುದ್ದಪ್ಪನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಅಂಗಡಿ ಸಿದ್ದರಾಜಪ್ಪನವರೇ ಅಯ್ಯೋ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಬಳಗಳ ಒಡೆದವರೇ ಹಾಲು ಕುಂಕುಮವ ಎರೆದವರೇ ನಿಮ್ಮಯದಲ್ಲಿ ಕುಂಕುಮ ಅಳಿಸವರೇ ನಾಲ್ಕು ಜನರ ಜಗತ್ತಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸುಸರಾಜಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ಸುಸರಾಜಪ್ಪನವರ ಮನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚಿಕ್ಕಮುದ್ದಪ್ಪನವರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರರು ಊರೊಳಗೆ ಅಂಗಡಿ ಸಿದ್ದರಾಜಪ್ಪನವರೇ ಅಯ್ಯೋ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರರು ಊರೊಳಗೆ ಸರಿಯಾದ ಮರವನ್ನು ಕಡಿದೊಯ್ದ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ಕಾಮಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ರಾಜಪ್ಪನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ಸುಸರಾಜಪ್ಪನವರ ಮೆರವಣಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಂಗಡಿ ಸಿದ್ದರಾಜಪ್ಪನವರೇ ಅಯ್ಯೋ ಉಗೇ ಮಲ್ಲಯ್ಯ ಉಗೇ ಮಾದೇಶ್ವರ ನಮ್ಮ ಮಂಟೇಸ್ವಾಮಿಯವರ ಕಥೆಯಲ್ಲೂ ಕೂಡ
ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕಿ ಮಹಾಮನೆ ಪ್ರಸಾದವನ್ನು ಮಾಡಿ ಶರಣರಿಗೆಲ್ಲ ಬಡಿಸ್ತಿರ್ಬೇಕಾದ್ರೆ, ಒಬ್ಬೊಬ್ಬ ಶರಣರು ಕೂಡ ತಮ್ಮ ತಮ್ಮದೇ ಆದಂಥ ಭಕ್ತಿಯಲ್ಲಿ ತುಂಬಿರಬೇಕಾದ್ರೆ ಅದಕ್ಕೆ ಬಸವಾದಿ ಪ್ರಮತರು ಅಂತ ಕರೀತಾರೆ ಅವ್ರನ್ನ. ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಬಸವಣ್ಣನ ಅನುಯಾಯಿಗಳಾಗಿ ಲಿಂಗವಂತರಾಗಿ ಜಗತ್ತಿಗೆ ಸತ್ಯವನ್ನು ಸಾರಿದಂಥ ಮಹಾಪುಣ್ಯವಂತರು. ಅದಕ್ಕೆ ನೋಡಿ, ಈ ವರ್ಷ ಬಸವ ಜಯಂತಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಬಹಳ ವಿಶೇಷ. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಕನಸು ಈಗ ನನಸಾಗ್ತಾ ಇದೆ. ಬಸವಣ್ಣನವರ ಭಕ್ತಿ, ಬಸವಣ್ಣನವರ ಶಕ್ತಿ, ಬಸವಣ್ಣನವರ ತತ್ವ ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು ಅಂದ ಹಾಗೆ ಈ ವರ್ಷ ಪ್ರತಿಯೊಂದು ಊರುಗಳಲ್ಲೂ ಕೂಡ ಬಸವ ಜಯಂತಿಯನ್ನು ಜಾತ್ರೋಪಾದಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಆ ಕಾರ್ಯಕ್ರಮಗಳು ಮಾಡ್ತಾನೆ ಇದೀವಿ. ಬಸವ ಜಯಂತಿ ಕಾರ್ಯಕ್ರಮಗಳು ಇನ್ನೂ ನಡೀತಾನೆ ಇದೆ. ಎಷ್ಟೆಷ್ಟು ವೈಭೋಗವಾಗಿ ಸುಮಾರು 25 ನಂದಿ ಕಂಬಗಳು ತರಿಸೋದು, 25 ರಥಗಳಲ್ಲಿ ಬಸವಣ್ಣನ ಮೆರವಣಿಗೆ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಊರಿಗೆ ಹೋಗಿದ್ವಿ, 25 ಜೊತೆ ಲಕ್ಷಾಂತರ ರೂಪಾಯಿ ಎತ್ತುಗಳು ಮೆರವಣಿಗೆಯಲ್ಲಿ. ಅಂದರೆ ಇಷ್ಟೊಂದು ವೈಭೋಗವಾಗಿ 16,000 ಜನಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಬಸವ ಜಯಂತಿ ನಮ್ಮ ಶಿವಕುಮಾರ ಸ್ವಾಮಿಗಳವರು ಕೇಳ್ಕೊತಿದ್ದಾದದ್ದು ಈಗ ನಡೀತಾ ಇದೆ ನೋಡಿ. ಈ ವರ್ಷದಲ್ಲಂತೂ ಬಹಳ ಚೆನ್ನಾಗಿ. ಅದಕ್ಕೆ ಆ ಶರಣರ ಒಂದು ತತ್ವವನ್ನು ಯಾವ ರೀತಿಯಾಗಿ ಜಾತಿಗೊಬ್ಬ ಶರಣರಾಗಿ ಸಾರಿದ್ದಾರೆ ಅನ್ನೋದಕ್ಕೆ ಈ ಗೀತೆಯಲ್ಲಿ ಬರೆದವು ಪರಂಜ್ಯೋತಿಯವರು ಬರುವಂತ ಸಂದರ್ಭ. ಆ ಗೀತೆಯಲ್ಲಿ ಏನಂತ ಸಾರ್ತಾರೆ? ಮಾದಿಗರ ಹರಳಯ್ಯ, ಹೌದಪ್ಪ, ಮಾದಿಗರ ಹರಳಯ್ಯ, ಕುಂಬಾರ ಗುಂಡಯ್ಯ, ಒಲಿಯ ಚಂದ್ರಯ್ಯ, ಆಯ್ದೈತಿ ಮಾರಯ್ಯ, ಶರಣಗಟ್ಟಿ ವಾಳಯ್ಯ, ಕಿನ್ನರಿ ಬೊಮ್ಮಯ್ಯ, ಕೆಂಬಾವಿ ಮೋಗಯ್ಯ, ಅಂಬಿಗರ ಚೌಡಯ್ಯ, ಇವರಲ್ಲವೇ ಘನ ಶರಣರು. ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರ್ಯಾರು, ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಕುಂಬರ ಬಂದಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದಿನಿ ಜಗದಿನಿ ಎಂದು ನುಡಿದ. ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಮಡಿವಾಳ್ವಾಟಿಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ್ವಾಟಿಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ್ವಾಟಿಯನ ಮನೆಯ ಗುರುವೇ ಗುರುವೇ ಮಡಿವಾಳ್ವಾಟಿಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ, ಹರನ ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದಿನಿ ಜಗದಿನಿ ಎಂದು ನುಡಿದ. ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಒಲೆಯನ ಮಲ್ಲಯ್ಯನ ಮನೆಯ ತಮಟೆಯನ ದಾವ ಕೇಳಿ, ಒಲೆಯನ ಮಲ್ಲಯ್ಯನ ಮನೆಯ ತಮಟೆಯನ ದಾವ ಕೇಳಿ, ಒಲೆಯನ ಮಲ್ಲಯ್ಯನ ಮನೆಯ
ಬರುವನಯ್ಯನ ಮನೆಯ ತಮಟೆಯದಾದವ ಕೇಳಿ ಇವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಎಂದು ನುಡಿದ ಗುರುವೇ ನೀನಾಟವಲ್ಲವರು ಯಾರ್ಯಾರು ಶಿವನೇ ನೀನಾಟವಲ್ಲವರು ಯಾರ್ಯಾರು ಮಾದಿಗರರಳೆಯನ ಮನೆಯ ಮಾದಿಗರರಳೆಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರರಳೆಯನ ಮನೆಯ ಹಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈ